ಲೇಡೀಸ್ ಅಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ರ ಫೋಕಸ್ ಟಿವಿ ಕನ್ನಡ. ನಾನು ಪೂಜಾ ಗರಪ್ಪ. ಇವತ್ತು ನನ್ನ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್. ಇವರು ಇಂಡಸ್ಟ್ರಿಗೆ ಬಂದು 25 ವರ್ಷ ಆಯಿತು. ಈಗ 50ನೇ ಸಿನಿಮಾ. ಯಾರಂತ ಗೆಸ್ ಮಾಡ್ತಾ ಇದ್ದೀರಾ? ಆಗ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹೂವೆ ಹೂವೆ ಸಾಂಗ್ ನೋಡಿದ್ದೆ. ಆವಾಗ ಹೇಗಿದ್ರು ಈಗಲೂ ಅಷ್ಟೇ ಚಂದ ಇದ್ದಾರೆ. ಅವರು ನೋಡೋಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಅವರು ಮತ್ತೆ ಯಾರೂ ಅಲ್ಲ, ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಮ್ಯಾಮ್. ಅವಾಗ ಹೇಗಿದ್ರು ಈಗಲೂ ಹಂಗೆ ಇದ್ದೀರಾ, ಹೆಂಗೆ ಅಂತ ಹೇಗೆ ಮೇಂಟೈನ್ ಮಾಡ್ತೀರಾ ಮ್ಯಾಮ್? ಖಂಡಿತ ತುಂಬಾ ಚೇಂಜಸ್ ಆಗಿದೆ. ಯು ಆರ್ ಜಸ್ಟ್ ಬೀಯಿಂಗ್ ನೈಸ್. ಮ್ಯಾಮ್, ಈಗ ಡಿಟೆಕ್ಟಿವ್ ತೀಕ್ಷಾ ಮೂಲಕ ಬರ್ತಾ ಇದ್ದೀರಾ. ಡಿಟೆಕ್ಟಿವ್ ತೀಕ್ಷಾ ಅಂದ ತಕ್ಷಣ ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಇಟ್ಕೊಂಡ್ ಬರ್ತಾ ಇದ್ದೀರಾ. ನಮ್ಮ ಆಡಿಯನ್ಸ್ಗೆ ಏನು ಹೇಳೋಕೆ ಹೊರಡ್ತಾ ಇದ್ದೀರಾ ಈ ಸಿನಿಮಾದ ಮೂಲಕ ಅನ್ನುವಂಥದ್ದು? ಇದು ಒಂದು ಡಿಟೆಕ್ಟಿವ್ ಕಥೆ. ಆಬ್ವಿಯಸ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ತೀಕ್ಷ್ಣ. ಸೊ ಐ ಥಿಂಕ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಕನ್ನಡ. ಇದಕ್ಕಿಂತ ಮುಂಚೆ ಐ ಡೋಂಟ್ ಥಿಂಕ್ ಕನ್ನಡದಲ್ಲಿ ಫೀಮೇಲ್ ಡಿಟೆಕ್ಟಿವ್ ಮೂವಿ ಬಂದಿದೆ ನನಗೆ ಗೊತ್ತಿರೋ ಹಾಗೆ. ನನ್ನ 50ನೇ ಚಿತ್ರ ಕೂಡ. ಸೊ ಕಾಂಟೆಂಟ್ ತುಂಬ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ. ಡಿರೆಕ್ಟರ್ ತ್ರಿವಿಕ್ರಮ್ ರಘು ಜೊತೆ ನಾನು ಉಗ್ರಾವತರಲ್ಲಿ ವರ್ಕ್ ಮಾಡಿದೆ. ಹಿ ವಾಸ್ ಅನ್ ಅಸೋಸಿಯೇಟ್ ಇನ್ ದ್ಯಾಟ್. ಆಗಲೇ ಥರ್ಡ್ ಸ್ಕೆಡ್ಯೂಲಲ್ಲಿ ನನಗೆ ಈ ಸ್ಟೋರಿ ಹೇಳಿದ್ರು ದಟ್ ಈ ಥರ ಒಂದು ಕಥೆ ಇದೆ ಮ್ಯಾಮ್, ನೀವು ಮಾಡಬೇಕು, ತುಂಬ ಚೆನ್ನಾಗಿದೆ, ನಿಮ್ಗೆ ಆ್ಯಪ್ಟ್ ಆಗಿರುತ್ತೆ ಅಂತ. ಸೊ ಅವಾಗ ಒಂದು ಲೈನ್ ಹೇಳಿದರು. ಅದ ನಂತರ ನನಗೆ ಆ್ಯಕ್ಚುಲಿ ಅವರು ಫುಲ್ ಸ್ಕ್ರಿಪ್ಟೇ ಕೊಟ್ಟಿದ್ರು. ಅದ ನಂತರ ಪ್ರೊಡ್ಯೂಸರ್ಸ್ ಬಂದರು, ನಮ್ಮ ಮುನಿ ಪ್ರಸನ್ನ ಅವರು, ಆಮೇಲೆ ಪುರುಷೋತ್ತಮ್ ಅವರು. ಸೊ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿದೆ ಮೂವಿದು. ಸೆಟ್ಸ್ ಹಾಕಿದ್ವಿ, ತುಂಬ ಇಂಟರ್ನ್ಯಾಷನಲ್ ಒಂಥರ ಫೀಲ್ ಇದೆ ಮೂವಿನಲ್ಲಿ. ನನ್ನ ಲುಕ್ ಆ್ಯಂಡ್ ಫೀಲ್ ಕೂಡ ಅವರು ಡಿಸೈನ್ ಮಾಡಿದ್ರು, ತ್ರಿವಿಕ್ರಮ್ ರಘು. ಲೈಕ್ ಪ್ರತಿಯೊಂದು ಮೂವಿನಲ್ಲಿ ನಾನು ಅದನ್ನು ಯೂಶಲಿ ಡಿಸೈಡ್ ಮಾಡ್ತೀನಿ, ಬಟ್ ಈ ಮೂವಿನಲ್ಲಿ ಅವರು ಎಲ್ಲ ಸೆಟ್ ಮಾಡಿಕೊಂಡ್ರು. ಹೀಗೆ ಕಾಣಿಸ್ಕೋಬೇಕು, ಜಾಕೆಟ್ಸ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಹ್ಯಾಟ್ಸ್ ಆಗಲಿ. ಸೊ ಐ ಥಿಂಕ್ ಅವ್ರದ್ದು ಒಂದು ಕನಸಿದು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಕೂಡ, ತುಂಬ ಚೆನ್ನಾಗಿ ಆಗಿದೆ. ಸೊ ಐ ಹೋಪ್ ಎಲ್ಲರೂ ಇಷ್ಟಪಡ್ತಾರೆ. ಅದೇ ತ್ರಿವಿಕ್ರಮ್ ಜೊತೆ ನಾನು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಮೇಡಮ್ ಖುದ್ದಾಗೆ ಸಿನಿಮಾ ಮಾಡಿ ಅಂತ ಹೇಳಿದ್ರು. ಮೇಡಮ್ಗೆ ಮಾಡೋದು ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ತ್ರಿವಿಕ್ರಮ್ ಹೇಳ್ತಾ ಇದ್ರು. ಆಕ್ಚುಲಿ ನಾನ್ ಸಿನಿಮಾ ಮಾಡ್ಬೇಕಂತ ಮುಂದೆ ಹೋಗೋದಕ್ಕಿಂತ ಮೇಡಮ್ ನನಗೆ ಸಪೋರ್ಟ್ ಮಾಡಿ ಜಾಸ್ತಿ ಇದೆ. ಅವನಲ್ಲಿ ಆ ಫೈರ್ ಕಾಣಿಸ್ತು ನನಗೆ. ಅಂಡ್ ಆ ಡೀಟೇಲ್ಡ್ ವರ್ಕ್, ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡ್ತಾನೆ. ಸೊ ಹಿ ಹ್ಯಾಡ್ ದಟ್ ಟ್ಯಾಲೆಂಟ್ ಅಂತ ನನಗೆ ಅನಿಸ್ತು. ಸೊ ಅದು ತುಂಬಾ ರೇರ್ ಆಕ್ಚುಲಿ, ಎಲ್ರದಲ್ಲಿ ಅದು ಕಾಣಿಸ್ಕೊಳಲ್ಲ. ಸೊ ತುಂಬಾ ಜನ ಕೇಳ್ತಾರೆ ಹೊಸಬ್ರು, ಬಟ್ ಹೊಸಬ್ರದಲ್ಲಿ ಆ ಪ್ಯಾಷನ್ ಇರುತ್ತೆ, ಆ ಫೈರ್ ಇರುತ್ತೆ. ದಟ್ ನಾನು ಫಸ್ಟ್ ಮೂವಿನಲ್ಲಿ ಪ್ರೂವ್ ಮಾಡಬೇಕು. ಆಮೇಲೆ ಅವ್ರ ಹತ್ರ ಹೊಸ ಐಡಿಯಾಸ್ ಇರುತ್ತೆ, ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಲೈಕ್ ಒಂದು ಮಹಿಳಾ ಪ್ರಧಾನ ಅವ್ರು ಅನ್ಕೊಂಡಿದ್ದಾರೆ ಅಲ್ವಾ ಈ ಥರ ಆಗ್ಬೋದು ಅಂತ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್. ಅವನ ಏಜಲ್ಲಿ ಲೈಕ್ ಸೊ ದಟ್ ಮೀನ್ಸ್ ದಟ್ ತುಂಬ ಪ್ರೋಗ್ರೆಸಿವ್ ಇದೆ ಅವ್ರ ಮೈಂಡು. ಇದ್ರಲ್ಲೇ ನಾವು ನೋಡ್ಬೋದು, ಪ್ರಿಯಾಂಕಾ ಮ್ಯಾಮ್ ಜಾಸ್ತಿ ಹೊಸಬರಿಗೆ ಅವಕಾಶ ಕೊಡ್ತೀರಾ. ಜಾಸ್ತಿ ಹೊಸಬ ಡೈರೆಕ್ಟರ್ ಬಂದ್ರೆ ಸೈ ಹಾಕೋದು ಅವರಿಗೆ ಜಾಸ್ತಿ ಅಂತ ಕೇಳ್ಪಟ್ಟಿದ್ವಿ. ಹೌದು, ಲಾಸ್ಟ್ ಟೈಮ್ ಒಂದು ಲೇಡಿ ಫೀಮೇಲ್ ಗರ್ಲ್ ಜೊತೆ ಸಿನಿಮಾ ಸೆಪ್ಟೆಂಬರ್ 21 ಅಂತ. ಶಿ ಈಸ್ ಆಲ್ಸೋ 21 years old, Karen. And ಆ ಮೂವಿ ಕಾನ್ಗೆ ಹೋಗಿತ್ತು. ಸೊ ಕ್ಯಾನ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿತ್ತು ನಮ್ದು. ರೆಡ್ ಕಾರ್ಪೆಟ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್. ಸೊ ಅದು ತುಂಬಾ ಖುಷಿ ಆಯ್ತು ನನಗೆ. ಆ ಮೂವಿ ಅಲ್ಝೈಮರ್ಸ್ ಬಗ್ಗೆ ಇತ್ತು, ಕೇರ್ ಗಿವರ್ ಪಾತ್ರ ಇತ್ತು. ಸೊ ಶಿ ಈಸ್ ಆಲ್ಸೋ ಫಸ್ಟ್ ಟೈಮ್ ಡಿರೆಕ್ಟರ್ ಇನ್ ದ ಸೆನ್ಸ್ ದಟ್ ಫಸ್ಟ್ ಟೈಮ್ ಮೂವಿ ಡಿರೆಕ್ಟ್ ಮಾಡಿದ್ದಾನೆ. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ಲು. ಅವಳು ಕೂಡ ತುಂಬಾ ಮೆಚ್ಯೂರ್ ಆಗಿ ಮಾಡಿದ್ದಾನೆ. ಆಬ್ವಿಯಸ್ಲಿ ಕ್ಯಾನ್ಸ್ ಅಲ್ಲಿ ಸಿಲೆಕ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಅದು ಕೆಲವರಲ್ಲಿ ಆ ಟ್ಯಾಲೆಂಟ್ ಇರುತ್ತೆ. ಸೊ ಚಿಕ್ಕವರಾಗ್ಲಿ ಹೊಸಬ್ರು ಆಗಲಿ, ಬಟ್ ಆ ಟ್ಯಾಲೆಂಟ್ ಇದ್ರೆ ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ದೆಮ್ ಆಲ್ಸೋ. ಎಷ್ಟು ಸಂದರ್ಭಗಳಲ್ಲಿ ನಾನು ಕಲ್ತಿದ್ದೀನಿ ಹೊಸಬ್ರು ಹತ್ರ ತುಂಬ. ಸೊ ವಿ ಹ್ಯಾವ್ ಟು ಬಿ ಓಪನ್ ಟು ಲರ್ನಿಂಗ್ ಆಲ್ಸೋ. ಓಕೆ, ಮೊನ್ನೆ ಲಾಸ್ಟ್ ಟೈಮ್ ಉಪ್ಪಿ ಸರ್ ಸ್ಟೇಜ್ ಮೇಲೆ ಬಂದಾಗ ಸರ್ ಹೇಳ್ತಾ ಇದ್ರು ಪ್ರಿಯಾಂಕಾ ಎಲ್ಲಾ ಪಾತ್ರಕ್ಕೂ ರೆಡಿ ಅಂತ ಹೇಳಿ. ಲಾಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ರು. ಈ ಒಂದು ಟ್ರೈಲರ್ ನೋಡಿದ್ಮೇಲೆ ಉಪ್ಪಿ ಸರ್ ಏನ್ ಕಾಮೆಂಟ್ ಮಾಡಿದ್ರು, ಏನ್ ಹೇಳಿ? ಡಿಟೆಕ್ಟಿವ್ ಪಾತ್ರ ತುಂಬಾ ಆಪ್ಟ್ ಆಗಿರುತ್ತೆ ನಿನ್ಗೆ ಅಂತ ಹೇಳಿದ್ರು. ಇಲ್ಲ, ಎಲ್ಲ ಹೆಂಡತಿಗಳು ಡಿಟೆಕ್ಟಿವ್ ಆಗಿರ್ತಾರೆ ಅಂತ. ಓಕೆ, ಈಗ ಉಪೇಂದ್ರ ಸರ್ ಲೈಕ್ ನಿಮಗೆ ತುಂಬಾ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ನೀವು ಮತ್ತೆ ಉಪೇಂದ್ರ ಸರ್ ಯಾವಾಗ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಣ? ಅದಕ್ಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರ್ಬೇಕು ಖಂಡಿತ. ನಾವು ಶ್ರೀಮತಿ ಮಾಡಿದ್ವಿ ಮದುವೆ ನಂತರ ಒಂದು ಚಿತ್ರ, ಅದ್ ನಂತರ ಮಾಡಿಲ್ಲ. ಬಟ್ ಖಂಡಿತ ಆಸೆ ಇದೆ ಅವ್ರ ಜೊತೆ ಮಾಡ್ಬೇಕಂತ. ಬಟ್ ಅದೇ ಏನ್ ಮಾಡ್ಬೋದು ಅಂತ ಒಂದು ಕ್ವೆಶ್ಚನ್. ಯಾವ ತರ ಮೂವಿ ಮಾಡ್ಬೇಕು, ಯಾವ ತರ ಪಾತ್ರ ಅಲ್ಲಿ ಆಡಿಯನ್ಸ್ ಇಷ್ಟಪಡ್ತಾರೆ ನಮ್ಮನ್ನ ನೋಡಕ್ಕೆ, ನಮ್ಮಿಬ್ರನ್ನ ಒಟ್ಟಿಗೆ ನೋಡಕ್ಕೆ. ದಟ್ಸ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಲೈಕ್ ಅದು ಏನ್ ಇಷ್ಟಪಡ್ತಾರೆ ಈಗ, ಬಿಕಾಸ್ ನಮ್ಗೆ ಆಸ್ ಅ ಕಪಲ್ ನೋಡ್ತಾನೆ ಇರ್ತಾರೆ ಯಾವಾಗ, ರಿಯಲ್ ಲೈಫ್ ಕಪಲ್. ಸೊ ರೀಲ್ ಅಲ್ಲಿ ಯಾವ ತರ ನೋಡ್ಬೇಕು ಅಂತ ನೋಡೋಣ. ಚೆನ್ನಾಗಿದ್ರೆ ಖಂಡಿತ ಮಾಡ್ತೀವಿ. ಓಕೆ, ಉಪ್ಪಿ ಸರ್ ತುಂಬಾ ಬಿಸಿ ಇದಾರೆ ಅನ್ಸುತ್ತೆ ಪ್ರಜಾಕೀಯದಲ್ಲಿ. ಅದಕ್ಕೆ ಸಿನಿಮಾದ ಕಡೆ ಅಥವಾ ಯಾವ್ದು ಸ್ಕ್ರಿಪ್ಟ್ ನೋಡ್ತಾ ಇಲ್ವಾ? ಇಲ್ಲ, ಅವರು ಶೂಟಿಂಗ್ ಅಲ್ಲಿ ಇದ್ದಾರೆ ಆಕ್ಚುಲಿ, ಕೊಡೈಕನಲ್ ಅಲ್ಲಿ ಇದ್ದಾರೆ.
ಅವ್ರದ್ದು ಒಂದು ಶೂಟಿಂಗ್ ನಡೀತಿದೆ ಇವಾಗ. ಕಾರ್ತಿಕ್ ಸುಬ್ಬರಾವ್ ಅವ್ರದ್ದು ಮೂವಿ ಮಾಡ್ತಿದ್ದಾರೆ, ಅಲ್ಲಿದ್ದಾರೆ. ಈಗ ವಿಜಯ್ ದಳಪತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರು CM ಆಗಿದ್ದಾರೆ. ಸೊ ನಮ್ಮ ಉಪ್ಪಿ ಸರ್ನು ಜನಗಳು ಹಂಗೆ ನೋಡೋಕೆ ಟ್ರೈ ಮಾಡ್ತಾ ಇದ್ದಾರೆ, ಭಾವಿಸ್ತಾ ಇದ್ದಾರೆ ಅವರು CM ಆದ್ರೆ ಹೇಗಿರುತ್ತೆ ಅಂತ. ಈ ಪ್ರಜಾಕೀಯದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಅಲ್ಲ, ಪ್ರಜಾಕೀಯ ಬಗ್ಗೆ ಆಲ್ರೆಡಿ ತುಂಬಾ ಅವೇರ್ನೆಸ್ ಬೆಳೆದಿದೆ ಅನ್ಸುತ್ತೆ ಫ್ರಮ್ ಇಟ್ಸ್ ಇನ್ಸೆಪ್ಷನ್ ಟು ನಾವು ಓವರ್ ದ ಇಯರ್ಸ್. ಅಂಡ್ ತುಂಬಾ ಆರ್ಗ್ಯಾನಿಕ್ ಆಗಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಫಾರಿನ್ ನಿಂದ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಿದ್ದಾರೆ. ಮೀನ್ಸ್ ಇಂಟರ್ನ್ಯಾಷನಲ್ ಅವೇರ್ನೆಸ್ ಕೂಡ ಬೆಳೆದಿದೆ. ಲೈಕ್ ಕನ್ನಡಿಗರು ಯಾರು NRIs ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಪಾಡಿಗೆ ಅವರು ವಿಡಿಯೋಸ್ ಮಾಡಿ ಕಲಿಸ್ತಿದ್ದಾರೆ. ಒಬ್ರು ಫ್ಲೈಟ್ ಇಂದ ಜಂಪ್ ಮಾಡಿದ್ರು ಬಾವುಟ ಹಾಕಿ, ಅದು ವಿಡಿಯೋ ಮಾಡಿ ಕಲಿಸಿದ್ದಾರೆ. ಸೊ ಎಲ್ಲಿ ತುಂಬಾ ಕಡೆ ಇದನ್ನ ಆರ್ಗ್ಯಾನಿಕ್ ಆಗಿ ಸ್ಪ್ರೆಡ್ ಆಗ್ತಿದೆ, ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಲಿ, ಮೌತ್ ಪಬ್ಲಿಸಿಟಿ ಆಗಲಿ. ಯಾಕಂದ್ರೆ ಇದಕ್ಕೆ ನಾವು ಕ್ಯಾಶ್ಲೆಸ್ ಅಂತ ಹೇಳಿದಾಗ ಲೈಕ್ ವಿ ಕ್ಯಾನ್ ಡೂ ಅಷ್ಟು ಗ್ರ್ಯಾಂಡ್ ಆಗಿ ಪ್ರೊಸೆಷನ್ಸ್ ಆಗಲಿ, ಪ್ರಚಾರ ಆಗಲಿ, ದಟ್ಸ್ ನಾಟ್ ದೇರ್. ಅದು ಕಾನ್ಸೆಪ್ಟೇ ಇಲ್ಲ ಪಾರ್ಟಿದು. ಸೊ ಹಾಗೆ ಬೆಳೀತಾ ಇದೆ, ನೋಡೋಣ. ಆಕ್ಚುಲಿ ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಂಡು ಈ ಕ್ಯಾಂಡಿಡೇಟ್ಸ್ನ ಆಯ್ಕೆ ಮಾಡಿ ಒಂದು ಚಾನ್ಸ್ ಕೊಟ್ಟಿದ್ರೇನೆ ಗೊತ್ತಾಗತ್ತೆ ಯಾವ ತರ ಬದಲಾವಣೆ ಬರುತ್ತೆ ಅಂತ. UI ಆದ್ಮೇಲೆ ಡೈರೆಕ್ಷನ್ಗೆ ಉಪ್ಪಿ ಸರ್ ಯಾವುದೇ ಒಂದು ಅಪ್ಡೇಟ್ ಕೊಟ್ಟಿಲ್ಲ. ಸೊ ಮೇಡಮ್, ಈಗ ನೀವ್ ಯಾವ್ದಾದ್ರು ಡೈರೆಕ್ಟರ್ ನನಗೆ ಕೈ ನನಗೆ ತುಂಬಾ ಆಸೆ ಇದೆ, ಬಟ್ ಅದಕ್ಕೆ ಐ ಥಿಂಕ್ ಐ ಹ್ಯಾವ್ ಟು ವರ್ಕ್ ಆನ್ ದ ಸ್ಕ್ರಿಪ್ಟ್. ಸೊ ಸ್ವಲ್ಪ ಟೈಮ್ ಬೇಕು. ಒಂದಷ್ಟು ಔಟ್ಸೈಡ್ ಮೂವೀಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬಿಟ್ಟಿದೆ, ಬಟ್ ನನಗೆ ತುಂಬಾ ಆಸೆ ಇದೆ, ಒಂದು ಕನಸು ಕೂಡ ಇದೆ ಡೈರೆಕ್ಟ್ ಮಾಡ್ಬೇಕಂತ. ಉಪ್ಪಿ ಸರ್ದು ಬಗ್ಗೆ ಹೇಳಕ್ ಆಗ್ತಾ ಇಲ್ಲ. ಬಹುಶಃ ಇವಾಗ ನೆಕ್ಸ್ಟ್ 2 years ಅಲ್ಲಿ ಎಲೆಕ್ಷನ್ ಕೂಡ ಬರುತ್ತೆ. ಸೊ ಅವ್ರ ಪ್ರಜಾಕೀಯ ಮೇಲೆ ತುಂಬಾ ಫೋಕಸ್ ಮಾಡ್ತಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಅವ್ರು ಯೂಶಲಿ ಒಂದೇ ವರ್ಷ ಸ್ಕ್ರಿಪ್ಟ್ ಅವರೇ ಸ್ಕ್ರಿಪ್ಟ್ ಮಾಡ್ತಾರಲ್ವಾ. ಸೊ ಸ್ಕ್ರಿಪ್ಟ್ ಅಲ್ಲಿನೇ ಹೊರಟೋಗುತ್ತೆ. ಇವಾಗ ಔಟ್ಸೈಡ್ ಮೂವೀಸ್ ಕೂಡ ಇದೆ, ಮೂವೀಸ್ ಮುಗಿಸ್ಬೇಕು, ಆಮೇಲೆ ಇಲೆಕ್ಷನ್ಸ್ ಇದೆ. ಮೋಸ್ಟ್ಲಿ ಈ ನೆಕ್ಸ್ಟ್ ಇಲೆಕ್ಷನ್ ನಂತರ ಮಾಡಿದ್ರೆ ಮಾಡ್ಬೋದು. ಉಪ್ಪಿ ಸರ್ಗೆ ಕೆಲವ್ರು ಹೇಳ್ತಾ ಇರ್ತಾರೆ, ಪ್ರಜಾಕೀಯ ಫ್ಯಾನ್ಸ್ ಫಾಲೋವರ್ಸು ಜಾಸ್ತಿ ಇದ್ದಾರೆ. ಕೆಲವ್ರು ಹೇಳ್ತಾರೆ ಉಪ್ಪಿ ಸರ್ ಒಂದ್ಸಲ ಬಂದು ಟ್ರೈನ್ ಮಾಡಿ ಹೋಗ್ತಾರೆ, ಮತ್ತೆ ಕಾಣಿಸ್ಕೊಳ್ಳೋದೇ ಇಲ್ಲ ಪ್ರಜಾಕೀಯದು ಅಂತ ಹೇಳ್ತಾ ಇರ್ತಾರೆ. ಪ್ರಜಾಕೀಯದ ಕಾನ್ಸೆಪ್ಟೇ ಹಾಗೆ. ಆಕ್ಚುಲಿ ಉಪ್ಪಿ ಸರ್ ಇಸ್ ಐಡಿಯಾಲಜಿ ಫೌಂಡ್ ಮಾಡಿರ್ಬೋದು, ಬಟ್ ಐಡಿಯಾಲಜಿ ಅದನ್ನ ಜನನ ಎತ್ಕೊಂಡು ಹೋಗ್ಬೇಕು, ಮೌತ್ ಪಬ್ಲಿಸಿಟಿ ಮಾಡಿ ಅವರೇ ಬರಬೇಕು. ಆಕ್ಚುಲಿ ಆ್ಯಪ್ ಮಾಡಿದ್ದಾರೆ, ಆ್ಯಪ್ಗೆ ತುಂಬ ಆಲ್ಮೋಸ್ಟ್ 50,000ಕ್ಕಿಂತ ಹೆಚ್ಚಾಗಿ ಫಾಲೋವರ್ಸ್ ಆಗಿದೆ. ಸೊ ಆ್ಯಪ್ ಮುಖಾಂತರ ಯು ಕ್ಯಾನ್ ಫೈಂಡ್ ಔಟ್ ಅಬೌಟ್ ದ ಪಾರ್ಟಿ. ಯಾವಾಗ ನನಗೆ ಕೂಡ ಹೇಳ್ತಾರೆ, ಆ್ಯಪ್ ನೋಡು, ನೀನು ಆ್ಯಪ್ ಡೌನ್ಲೋಡ್ ಮಾಡಿದ್ಯಾ ಫಸ್ಟ್ ಆಫ್ ಆಲ್ ಅಂತ. ಸೊ ಅವ್ರದ್ದು ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಯಾವ ಥರ ಇದು ಅಂತ. ಇದೇ ನಮ್ಮದು ನಾನ್ ಕರಪ್ಷನ್ ರೂಟ್ ಲೆವೆಲಿಂದ ಜನ ಬರಬೇಕು, ಜನಗೋಸ್ಕರ ಕೆಲಸ ಮಾಡಬೇಕು. ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ಅವ್ರು ಇರಬೇಕು, ಅವ್ರು ಮಾಡಲಿಲ್ಲ ಅಂದ್ರೆ ಇನ್ನೊಬ್ರು ಬರಬೇಕು. ಹೇಗೆ ನಾವು ವರ್ಕರ್ಸ್ನ ಇಟ್ಕೊಂಡಿರ್ತೀವಿ ಕೆಲಸಗಳಿಗೆ, ಇದಕ್ಕೆ ಅದೇ ತರ ಸಿಸ್ಟಮ್ ಅಂತ. ಓಕೆ, ಈಗ ಉಪ್ಪಿ ಸರ್ ನಮ್ಮ ಜೊತೆ ಪ್ರೆಸ್ ಮೀಟ್ ಮಾಡಿದಾಗೆಲ್ಲ ಹೇಳೋ ವಿಚಾರನ ಬಿಫೋರ್ ನಿಮ್ ಜೊತೆ ಡಿಸ್ಕಷನ್ ಮಾಡಿರ್ತಾರ? ಪ್ರಜಾಕೀಯದ ಬಗ್ಗೆ ನಿಮ್ ಜೊತೆ ಎಲ್ಲ ಏನ್ ಡಿಸ್ಕಷನ್ ಮಾಡಿ? ಕೆಲವೊಮ್ಮೆ ಎಲ್ಲ ಡಿಸ್ಕಸ್, ಐ ಮೀನ್ ನಾವು ಯಾವಾಗ ಮನೆಯಲ್ಲಿ ಇದೇ ಮಾತುಕತೆ ನಡೆಯುತ್ತೆ, ಮೂವೀಸ್ ಅಥವಾ ಪ್ರಜಾಕೀಯ ನ್ಯೂಸ್, ಕರೆಂಟ್ ಅಫೇರ್ಸ್. ಸೊ ಏನೋ ಹೊಸದಾಗಿ ಮಾಡಿದಾಗ ಖಂಡಿತ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನಾನು ಫಾರ್ ಎಕ್ಸಾಂಪಲ್ ನನಗೆ ಥಿಂಗ್ಸ್ ಆರ್ ಕ್ಲೋಸ್ ಟು ಮೈ ಹಾರ್ಟ್, ಲೈಕ್ ಆನಿಮಲ್ ಇಶ್ಯೂಸ್, ಮಕ್ಕಳಿಗೆ ಸಂಬಂಧಪಟ್ಟ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಇಶ್ಯೂಸ್. ಸೊ ದೋಸ್ ಆರ್ ದ ಥಿಂಗ್ಸ್ ದಟ್ ಐ ಆಮ್ ಪ್ಯಾಷನೇಟ್ ಅಬೌಟ್. ಅದು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ, ದಟ್ ಈ ಥರ ಚೇಂಜಸ್ ಬರಬೇಕು. ಯುನೋ ಎಜುಕೇಷನ್ ಸಿಸ್ಟಮ್ ಆಗಲಿ, ಯುನೋ ಈವನ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ. ನಮ್ದು ಎಸ್ಪೆಷಲಿ ಗಾರ್ಬೇಜ್ದು ತುಂಬ ಸಮಸ್ಯೆ ಇದೆ ಬ್ಯಾಂಗ್ಳೂರ್ನಲ್ಲಿ, ಅದೆಲ್ಲ ಸಾಲ್ವ್ ಆಗಬೇಕು. ಓಕೆ, ಪ್ರಿಯಾ ಮೇಡಮ್ ಜಾಸ್ತಿ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂಥರ ವುಮೆನ್ಸ್ಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಸೊ ಯಾಕೆ ಯಾವಾಗಲೂ ಅಂಥ ಸ್ಟೋರಿಗಳನ್ನೇ ಪಿಕ್ ಮಾಡ್ತೀರಾ ಅನ್ನುವಂಥದ್ದು? ಫೀಮೇಲ್ ಓರಿಯೆಂಟೆಡ್ ಅಂತ ಅಲ್ಲ, ಬಟ್ ನನಗೆ ಖುಷಿ ಆಗುತ್ತೆ. ಲೈಕ್ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಪ್ರೆಸೆಂಟ್ ಮಾಡೋಕ್ಕೆ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ಸಿಗುತ್ತೆ, ಒಂದು ಮಾದರಿ ಆಗುತ್ತೆ. ಬಿಕಾಸ್ ನಿಮಗೆ ಗೊತ್ತಿದೆ ಆ್ಯಕ್ಚುಲಿ, ಲೈಕ್ ತುಂಬ ಮೆಂಟಲ್ ಇಶ್ಯೂಸ್ ಇದೆ ಮಕ್ಕಳಲ್ಲಿ. ಐ ಥಿಂಕ್ ಈ ಜನರೇಷನ್ಗೆ ದೇರ್ ಇಮೋಷನಲ್ ಸ್ಟ್ರೆಂತ್ ನಾವು ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಆಚೆ ಹೋಗಿ ಆಟ ಆಡೋದು, ಬೇರೆಯವ್ರ ಜೊತೆ ಮಾತಾಡೋದು, ಎಲ್ಲರೂ ಜಾಸ್ತಿ ಫೋನಲ್ಲಿ ಇದ್ದಾರೆ ಇವಾಗ. ಎಲ್ಲೋ ಒಂದ್ ಕಡೆ ಐ ಥಿಂಕ್ ಆ ಇಮೋಷನಲ್ ಸ್ಟ್ರೆಂತ್, ಎಕ್ಸ್ಪೀರಿಯನ್ಸ್ದು ಒಂದು ಸ್ಟ್ರೆಂತ್ ಬರುತ್ತೆ, ಲೈಫ್ ಎಕ್ಸ್ಪೀರಿಯನ್ಸಸ್ದು ಸ್ಟ್ರೆಂತ್ ಬೇಕು ಮಕ್ಕಳಿಗೆ. ಸೊ ಯಾವುದೋ ಒಂದು ಮೂವಿನಲ್ಲಿ ನಾವು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ತೋರಿಸ್ಬೋದು ಅಂತ ನನಗೆ ಅದು ಖುಷಿ ಕೊಡುತ್ತೆ. ಓಕೆ, ಪ್ರಿಯಾ ಮೇಡಮ್ ನೋಡೇ ಇರ್ತಾರೆ, ಈಗ ಐಶ್ವರ್ಯ ಆಗಿರ್ಬೋದು, ಆಯುಷ್ ಆಗಿರ್ಬೋದು, ಜೆನ್ಜಿ ಕಿಡ್ಸ್, ಜೆನ್ಜಿನೇ. ಸೊ ಏನ್ ಹೇಳ್ತೀರಾ ಜೆನ್ಜಿ ಕಿಡ್ಸಿಗೆ ಅಂತದ್ದು? ಅವ್ರಿಗೆ ಏನು ಹೇಳೋದು, ಅವ್ರು ನಮಗೆ ಹೇಳ್ತಾನೆ ಇರ್ತಾರೆ. ಬಟ್ ಅವ್ರಿಗೆ ನಾನೇನು ಹೇಳ್ತೀನಿ, ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಿ. ಲೈಫ್ ಎಕ್ಸ್ಪೀರಿಯನ್ಸಸ್ ಇಂಪಾರ್ಟೆಂಟು. ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹುಷಾರಾಗಿರಿ, ಬಿಕಾಸ್ ಸೋಷಿಯಲ್ ಮೀಡಿಯಾನೇ ಇಂದಾನೆ ಅವ್ರು ಹುಟ್ಟಿ ಬಂದಿರೋದು. ಇವಾಗ ಪ್ರತಿಯೊಂದು ಅದರಲ್ಲಿ ಇರುತ್ತೆ. ಸೊ ಅದನ್ನ ಕರೆಕ್ಟಾಗಿ ಉಪಯೋಗಿಸಿ, ಅದರದ್ದು ಪ್ಲಸ್ ಪಾಯಿಂಟ್ಸ್ ಆಗಿ ಅವ್ರ ಹತ್ರ ಇಡೀ ಪ್ರಪಂಚದ ಇನ್ಫಾರ್ಮೇಶನ್ ಎಲ್ಲ ಇದೆ. ಸೊ ಅದನ್ನ ಕರೆಕ್ಟಾಗಿ ಉಪಯೋಗಿಸಿ, ಅದನ್ನ ಎಷ್ಟು ಬೇಕೋ ಅಷ್ಟೊಂದು ಇಟ್ಕೊಳ್ಳಿ. ನಿಮ್ ಲೈಫ್ ಎಕ್ಸ್ಪೀರಿಯನ್ಸಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಜೆನ್ಜಿ ಕಿಡ್ಸ್ ಹೆಂಗಂದ್ರೆ ಈಗ ತಲೆನೋವು ಆಗ್ತಾ ಇದೆ ಅಂತ ಚಾರ್ಜ್ ಜಿಪಿಟಿ ಹೌದು, ಪ್ರತಿಯೊಂದು ಅದು
ಅದಲ್ಲದೆ ಐ ಥಿಂಕ್ ಅವ್ರ ಜನರೇಷನ್ ಸ್ವಲ್ಪ ಬೇರೆ ತರ ಇದೆ ಅವ್ರದ್ದು, ಬಟ್ ಅವ್ರು ತುಂಬಾ ಸೆನ್ಸಿಟಿವ್ ಕೂಡ. ಓಕೆ, ಅವ್ರು ತುಂಬಾ ಇಮೋಷನಲ್ ಕೂಡ. ಆ ಜನರೇಷನ್ ತುಂಬಾ ಸೆನ್ಸಿಟಿವ್, ಸೊ ಅವ್ರಿಗೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಬೇರೆ ತರ ಮಾಡ್ಬೇಕು. ಸ್ವಲ್ಪ ನಮ್ದು ಜನರೇಷನ್ ಸ್ವಲ್ಪ ರಫ್ ಅಂಡ್ ಟಫ್ ಆಗಿದ್ವಿ ನಾವು. ಇವಾಗ ಬಟ್ ಅವೇರ್ನೆಸ್ ಇದೆ ಅವ್ರಿಗೆ, ಅದು ಖುಷಿ ಆಗುತ್ತೆ. ಅವ್ರ ಹತ್ರ ಇನ್ಫಾರ್ಮೇಶನ್ ಜಾಸ್ತಿ ಇದೆ, ಅವೇರ್ನೆಸ್ ಇದೆ. ನನ್ನ ಮನೆ ಯಾರಿಗೆ ಹೇಳ್ತಿದ್ದೆ, ನನ್ನ ಶೂಟಿಂಗ್ ಅಲ್ಲಿ ನಮ್ಮ ಆಯುಷ್ ಮೂವಿನಲ್ಲಿ ಹೀರೋಯಿನ್ಗೆ ಹೇಳ್ತಿದ್ದೆ, ನಮಗೆ ಅವಾಗ ಡ್ಯಾನ್ಸ್ ಮಾಸ್ಟರ್ಸ್ ಫೈಡ್ ಅಂತ ಹೊಡಿಯೋರು ನಮ್ಗೆ ಹಿಂದ್ಗಡೆಯಿಂದ. ಇವಾಗ ಯಾರು ಹಂಗೆ ಮಾಡ್ತಾರಾ? ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಲೈಕ್ ಡ್ಯಾನ್ಸ್ ಮಾಸ್ಟರ್ ಹೊಡೆದಿದ್ರು ನನಗೆ ಅಂತ. ಆಕ್ಚುಲಿ ನೀ ಜೆನ್ಸಿ ಬಗ್ಗೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಈಗ ನೀಟ್ ಪರೀಕ್ಷೆ ಅದು ಪೇಪರ್ ಲೀಕ್ ಆಗಿದೆ, ಅದ್ರ ಬಗ್ಗೆ ಅವ್ರು ಮಾಡ್ತಾ ಇರೋ ಪ್ರೊಟೆಸ್ಟ್ ಹೇಗೆ ನಡೀತಾ ಇದೆ, ಅದಕ್ಕೋಸ್ಕರ ನಿಮ್ಗೆ ಜೆನ್ಸಿ ಬಗ್ಗೆ. ಹೌದು, ಇಲ್ಲ ಅದು ಆಕ್ಚುಲಿ ಅದು ಆಗ್ಬಾರ್ದಾಯ್ತು ಖಂಡಿತ, ಬಟ್ ಅದನ್ನ ನಾವು ಪೊಲಿಟಿಸೈಸ್ ಮಾಡಬಾರ್ದು. ಲೈಕ್ ಪೊಲಿಟಿಕಲಿ ತಗೊಂಡಿದ್ರೆ ಅದು ಬೇರೆ ತರ ಆಗ್ಬಿಡುತ್ತೆ. ದೆನ್ ಅವಾಗ ಆ ಪ್ರಾಬ್ಲಮೇ ಸಾಲ್ವ್ ಆಗಲ್ಲ. ಈ ಪಾರ್ಟಿ ಬ್ಲೇಮ್ ಮಾಡ್ತಾರೆ, ಆ ಪಾರ್ಟಿ ಹೇಳ್ತಾರೆ ಇವ್ರು ಸರಿಯಾಗಿ ಮಾಡ್ಲಿಲ್ಲ, ಅವ್ರು ರಿಸೈನ್ ಮಾಡ್ಬೇಕು ಅನ್ನೋ ತರ. ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ ಅಂತ ಎಲ್ಲ ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟ ಜನಗಳು ಇದ್ದಾರೆ ರೆಸ್ಪಾನ್ಸಿಬಲ್, ಇಮಿಡಿಯೇಟ್ಲಿ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಅವ್ರ ಆನ್ಸರ್ ಮಾಡ್ಬೇಕು, ಇದು ಯಾಕಾಯ್ತು ಅಂಡ್ ಅವ್ರ ಒಂದು ನಿರ್ಧಾರ ತಗೊಂಡು ಇದು ನೆಕ್ಸ್ಟ್ ಆಗಬಾರ್ದು, ಈ ತರ ಆಗಬಾರ್ದು. ಬಿಕಾಸ್ ಎಷ್ಟೊಂದು ಜನದ ಫ್ಯೂಚರ್ ಇದೆ ಅದರಲ್ಲಿ. ಇದು ಏನಕ್ಕೆ ಆಯ್ತು, ಯಾಕಾಯ್ತು, ನೆಕ್ಸ್ಟ್ ಏನ್ ಮೆಷರ್ಸ್ ತಗೊಂತೀರಾ ಇದು ಆಗ್ಬಾರ್ದು ಅಂತ, ಈ ತರ ನಾವು ಕೂತ್ಕೊಂಡು ಮಾತುಕತೆ ನಡಿಬೇಕು. ಈಗ ಈ ಸ್ಟೋರಿ, ಈಗ ನಿಮ್ದು ಸಿನಿಮಾದಲ್ಲಿ ಪತ್ತೇದಾರಿ ಅನ್ನೋ ಸ್ಟೋರಿಗಳು ಆಗ ಬರ್ತಾ ಇತ್ತು, 90s ಅಲ್ಲಿ ಬರ್ತಾ ಇತ್ತು, ಬಟ್ ಈಗ ಬರ್ತಾ ಇಲ್ಲ. ಸೊ ಇಂಥ ಸ್ಟೋರಿನ ಚೂಸ್ ಮಾಡ್ಕೊಂಡು ಹೋಗಿದ್ದೀರಾ? ಸೊ ಯಾವ ಜಾನರ್ ಇಟ್ಕೊಂಡು ಚೂಸ್ ಮಾಡಿದೀರಾ? ಈ ತರ ಸ್ಟೋರೀಸ್ ನಂಗೆ ತುಂಬಾ ಇಷ್ಟ ಆಕ್ಚುಲಿ, ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಪತ್ತೇದಾರ್ ಬುಕ್ಸ್ ಓದ್ತಿದ್ದೆ. ಅಂಡ್ ಐ ಥಿಂಕ್ ಅದು ನಮ್ಮನ್ನ, ಐ ಥಿಂಕ್ ಇಟ್ ಟೇಕ್ಸ್ ಅಸ್ ಬ್ಯಾಕ್ ಇನ್ ಟು ಅ ಡಿಫ್ರೆಂಟ್ ಪ್ಲೇಸ್. ತುಂಬಾ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಇದರಲ್ಲಿ, ಪ್ಲಸ್ ಏನೋ ಒಂದು ಮೈಂಡ್ ಉಪಯೋಗಿಸಿ ಏನೋ ಕೆಲಸ ಮಾಡ್ತಾ ಇದ್ರೆ ನೋಡಿದ ತಕ್ಷಣ ಖುಷಿ ಆಗತ್ತೆ. ಸೊ ಇದು ಒಂದು ಒಳ್ಳೆ ಜಾನರ್ ಅನ್ಸುತ್ತೆ. ಐ ಥಿಂಕ್ ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನಾವು. ಕನ್ನಡದಲ್ಲಿ ತುಂಬಾ ಕಮ್ಮಿ ಆಗಿರೋದು, ಐ ಥಿಂಕ್ ರಮೇಶ್ ಸರ್ ಮಾಡಿದ್ರು ಒಂದು, ಅದು ಅಲ್ಲದೆ ನನಗೆ ಗೊತ್ತಿಲ್ಲ ಯಾರು ಮಾಡಿದ್ರು. ಹೆಣ್ಮಕ್ಳು ಐ ಥಿಂಕ್ ಯಾರು ಮಾಡಿಲ್ಲ, ಫೀಮೇಲ್ ಡಿಟೆಕ್ಟಿವ್ ಮಾಡಿದಾರ ನನ್ಗೆ ಗೊತ್ತಿಲ್ಲ. ಆಕ್ಚುಲಿ ಕಮ್ಮಿ ಮಾಡಿರೋದು ಇದ್ರು, ಫೀಮೇಲ್ ಮಾಡೋದು ಪೊಲೀಸ್ ಆಫೀಸರ್ಸ್ ಮಾಡಿದ್ದಾರೆ. ಐ ಡೋಂಟ್ ಥಿಂಕ್ ಡಿಟೆಕ್ಟಿವ್ ಮಾಡಿದ್ದಾರೆ, ಐ ಡೋಂಟ್ ಥಿಂಕ್ ಸೊ. ಅದ್ರಲ್ಲೂ ಪ್ರಿಯಾ ಮೇಡಮ್ಗೆ ಪೊಲೀಸ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದು ಟ್ರೈಲರ್ ತುಂಬಾ ಚೆನ್ನಾಗಿ ಕಡಕ್ಕಾಗಿ ಆ ಅಂಬ್ರೆಲಾ ಇಟ್ಕೊಂಡು ನೀವು ಎಂಟ್ರಿ ಕೊಡೋದು ಆಕ್ಚುಲಿ ಚೆನ್ನಾಗಿದೆ. ಹೇಗಿತ್ತು ಅನ್ನುವಂಥದ್ದು ಆ ಸಿಚುವೇಶನ್ ಶೂಟ್ ಮಾಡ್ಬೇಕು? ಅದು ರೇನ್ ಎಫೆಕ್ಟ್ ಅಲ್ಲಿ ಮಾಡಿದ್ವಿ. ಓಕೆ, ಅದು ಇಂಟ್ರೊಡಕ್ಷನ್ ಸೀನ್ ಅಂದು. ಇಲ್ಲ, ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಡೀ ಶೂಟಿಂಗೇ ತುಂಬ ಚೆನ್ನಾಗಾಯಿತು, ಥ್ಯಾಂಕ್ಸ್ ಟು ದ ಟೀಮ್ ತುಂಬ ಚೆನ್ನಾಗಿತ್ತು. ನನಗೆ ಐ ಆಮ್ ವೆರಿ ಬ್ಲೆಸ್ಡ್. ಓಕೆ, ಈಗ ಮೇಡಮ್ ಸಾಕಷ್ಟು ಬ್ಯಾಕ್ ಟು ಸಿನಿಮಾ ಕೊಡ್ತಾ ಇದ್ದೀರಾ ಅಂತ ನಾನು ಆಗಲೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ. ಈಗ ನಿಮ್ಮ ಜೆನ್ಸಿ ಕಿಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಈಗ ಗೃಹಿಣಿ ಮನೇಲಾಗಿರ್ಬೋದು, ಈ ಸಿನಿಮಾ ಆಗಿರ್ಬೋದು, ಎಲ್ಲರೂ ಒಟ್ಟೊಟ್ಟಿಗೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಅದರಲ್ಲೂ ಸಾಕಷ್ಟು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ತಗೊಂಡ್ಬರ್ತಾ ಇದ್ದೀರಾ. ಸೊ ಅವ್ರಿಗೆ ಇನ್ಸ್ಪಿರೇಷನ್ ಆಗೋಂಗೆ ಏನಾದರೂ ಹೇಳ್ತೀರಾ ಅನ್ನುವಂಥದ್ದು? ಮ್ಯಾನೇಜಿಂಗ್ ಮಾಡ್ತಾ ಇರೋದಂದ್ರೆ ನನಗೆ ಇಷ್ಟ ಆದ ಕೆಲಸಗಳೆಲ್ಲ. ಸೊ ಏನೋ ಪ್ರೀತಿಯಿಂದ ಮಾಡ್ತೀನಿ. ನಾನು ಯಾವುದೋ ಕೆಲಸ ಥರ ಅನ್ಕೊಳ್ಳಲ್ಲ. ಮನೆಯಲ್ಲಿನೂ ಅದು ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಸೊ ಅದು ಖುಷಿ ಪಟ್ಟು ಮಾಡ್ತೀನಿ. ಸಿನಿಮಾ ಕೂಡ ಐ ಫೀಲ್ ವೆರಿ ಬ್ಲೆಸ್ ದಟ್ ನನಗೆ ಈ ಸ್ಟೇಜಲ್ಲಿ ನನ್ನ ಕರಿಯಲ್ಲಿ ಕೂಡ ಇಷ್ಟೊಂದು ಒಳ್ಳೆ ಮೂವೀಸ್ ಬರ್ತಿದೆ. ಆ್ಯಂಡ್ ಎಸ್ಪೆಷಲಿ ಹೆಣ್ಮಕ್ಳು ಕಾಂಟೆಂಟ್ ಪ್ರಧಾನ ಸ್ಟೋರಿ, ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಸಿಗ್ತಾ ಇದೆ ಅಂತ ತುಂಬ ಖುಷಿ ಆಗುತ್ತೆ. ಸೊ ಐ ಟ್ರೈ ಮೈ ಬೆಸ್ಟ್. ನನಗೆ ಲೈಕ್ ಐ ಆಮ್ ಲಿಟಲ್ ಆರ್ಗನೈಸ್ಡ್ ಆ್ಯಕ್ಚುಲಿ. ಟೈಮ್ ಪ್ಲ್ಯಾನ್ ಮಾಡ್ತೀನಿ. ನನ್ನ ಮನೆಯಲ್ಲಿ ನಂಗೆ ಶೂಟಿಂಗ್ ಇಲ್ಲಾಂದರೆ ನಾನು ಜಾಸ್ತಿ ಮನೆಯಲ್ಲಿ ಇರ್ತೀನಿ. ನಿಮಗೆ ಗೊತ್ತಿದೆಲ್ಲ, ಪೆಟ್ಸ್ ಇದೆ, ನಾವೇ ಅಡುಗೆ ಮಾಡ್ತೀವಿ ಮನೆಯಲ್ಲಿ. ಸೊ ಇವಾಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಅವರು ಜವಾಬ್ದಾರಿ ತೊಗೊತಾರೆ. ದೇ ಹೆಲ್ಪ್ ಮೀ ಅ ಲಾಟ್. ಎಸ್ಪೆಷಲಿ ನಾನು ಬ್ಯುಸಿಯಾಗಿದ್ದಾಗ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ನನ್ನ ಮಗಳು, ನನ್ನ ಮಗ, ಉಪೇಂದ್ರ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಕ್ಚುಲಿ ಆಲ್ಸೋ ಲೈಕ್ ತುಂಬ ಎನ್ಕರೇಜ್ ಮಾಡ್ತಾರೆ ದಟ್ ಒಳ್ಳೆ ಮೂವೀಸ್ ಮಾಡು, ಯುನೋ ಇಫ್ ಯು ಗೆಟ್ ಅ ಗುಡ್ ಆಫರ್ ಯು ಶುಡ್ ಡೂ ಇಟ್. ಸೊ ಈ ಥರ. ಬಟ್ ಐ ಮೀನ್ ನನಗೆ ಅವಾಗ ಒಳ್ಳೆ ಮೂವೀಸ್ ಸಿಕ್ಕಿದಾಗಲೇ ನಾನು ಆಯ್ಕೆ ಮಾಡ್ತೀನಿ. ಅಕಸ್ಮಾತ್ 1 year ನಾನು ಇಫ್ ಐ ಫೀಲ್ ಲೈಕ್ ಟೇಕಿಂಗ್ ಅ ಇಯರ್ ಆಫ್ ಐ ಕ್ಯಾನ್. ನನಗೆ ಆ ಥರ ಏನಿಲ್ಲ, ತುಂಬ ಮೂವೀಸ್ ಮಾಡಬೇಕು ಅಂತ, ಕ್ವಾಲಿಟಿ ಮೂವೀಸ್ ಮಾಡಬೇಕು. ಸೂಪರ್. ಅದು ಮಾತ್ರ. ಈಗ ಕೆಲವ್ರು ಹಂಗೆ ಅಲ್ವಾ, ಈಗ ಬರ್ತಾ ಇರೋರು ಅಂದ್ರೆ ನಾನು ಸಿನಿಮಾ ಮಾಡ್ಬೇಕು ಅನ್ನೋದು ಸಿಕ್ಕಿ ಸ್ಟೋರಿಯೆಲ್ಲ ಎತ್ಕೊಳ್ಳೋಕ್ಕಿಂತ ಚೂಸಿ ಸ್ಟೋರಿ ತಗೊಂಡು ಒಳ್ಳೆ ಕಂಟೆಂಟ್ ಇರೋ ಸ್ಟೋರಿ, ಅದೇ ಇಂಪಾರ್ಟೆಂಟ್ ಅಲ್ವಾ? ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಮೇಡಮ್ದು 50ನೇ ಸಿನಿಮಾ, ನಿಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಮೇಡಮ್ನ ನಿಮ್ ಎಷ್ಟು ಎನ್ಕ್ವೈರಿ ಮಾಡಿದ್ರು ಅಂತ. 50ನೇ ಸಿನಿಮಾ ಅಂತ ಹೇಳಿದ್ರೆ ಒಂದಿರುತ್ತೆ, ಎಷ್ಟು ಆ ಸ್ಟೋರಿ ಒಂದು 300-350 ಸ್ಟೋರಿಗಳನ್ನೆಲ್ಲ ಕೇಳಿರ್ತೀವಿ. ಈ 50ನೇ ಸಿನಿಮಾ ಯಾವ ತರ ಮೇಡಮ್ಗೆ ನೀವು ಕತೆ ಸ್ಟೋರಿ ಹೇಳ್ಬೇಕಾದ್ರೆ ಯಾವ ಜಾನರ್ ಹಿಡ್ಕೊಂಡು ರಪ್ಪ ರೀಚ್ ಮಾಡಿದ್ರಿ ಮೇಡಮ್ಗೆ ಅನ್ನುವಂಥದ್ದು, ಎಷ್ಟು ಬೇಗ ಈ ಸ್ಟೋರಿನ ಚೂಸ್ ಮಾಡಿದ್ರಿ ಅನ್ನುವಂಥದ್ದು? ಇಲ್ಲ, ಈ ಸ್ಟೋರಿ ನನಗೆ ಇಷ್ಟ ಆಗಿತ್ತು ಆ್ಯಕ್ಚುಲಿ. ಬಿಕಾಸ್
ಆಕ್ಷನ್ ಇಸ್ ಅ ಜಾನರ್ ದಟ್ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮದುವೆಗಿಂತ ಮುಂಚೆ ಮಾಡೇ ಇಲ್ಲ. ಸೊ ಈ ಏಜ್ ನಲ್ಲಿ ನನಗೆ ಆಕ್ಷನ್ಗೆ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ ಆಲ್ಸೋ. ನಾನು ವರ್ಕೌಟ್ ಮಾಡಬೇಕಾಗಿತ್ತು, ನಾನು ಫೈಟ್ಸ್ ಕಲಿಬೇಕಾಗಿತ್ತು. ಸೊ ಚಿಕ್ಕ ಏಜ್ ಅಲ್ಲಿ ಮಾಡೋದು ಬೇರೆ 20s ನಲ್ಲಿ, ಇವಾಗ ಬಂದು ಮಾಡೋದು ಲೈಕ್ ಇಟ್ಸ್ ವೆರಿ ಚಾಲೆಂಜಿಂಗ್. ಬಟ್ ಅದು ನಾನು ಖುಷಿ ಪಟ್ಟೆ, ಲೈಕ್ ಚಾಲೆಂಜ್ ಆಗಿ ತಗೊಂಡೆ. ಎಷ್ಟೋ ಜನ ನನ್ನ ಏಜ್ ಅಲ್ಲಿ ಇರೋರಿಗೆ ಖುಷಿ ಆಗುತ್ತೆ ನೋಡಿದ್ರೆ, ಅವ್ರಿಗೆ ಕೂಡ ಸ್ಫೂರ್ತಿ ಆಗುತ್ತೆ. ಅಂಡ್ ಸೊಸೈಟಿನಲ್ಲಿ ನೀವು ನೋಡ್ಬೇಕಂದ್ರೆ ಹೆಣ್ಮಕ್ಳು ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ, ಪೈಲಟ್ಸ್ ಆಗಲಿ, ಪೊಲೀಸಲ್ಲಿ ಆಗಲಿ. ಸೊ ನಿಜವಾಗ್ಲೂ ಏನು ನಡೀತಾ ಇದೆ ಸೊಸೈಟಿನಲ್ಲಿ ನಾವೇ ಅದೇ ತೋರಿಸ್ತಾ ಇದ್ದೀವಿ. ಸೊ ಆಕ್ಚುಲಿ ಡಿಟೆಕ್ಟಿವ್ ಏಜೆನ್ಸೀಸ್ ಕೂಡ ಇದೆ, ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸೀಸ್ ಕೂಡ ಇದೆ. ಲೈಕ್ ತುಂಬಾ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸೀಸ್ ಹೆಲ್ಪ್ ತಗೊಂತಾರೆ ಪೊಲೀಸ್ ಅವರು. ಸೊ ಆ ತರನೂ ಕೂಡ ಇದೆ. ನಾನು ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದೀನಿ. ಸೊ ಸೊಸೈಟಿದಲ್ಲಿ ಏನಿದೆ ಅದನ್ನ ನಾವು ತೋರಿಸ್ತಾ ಇದೀವಿ. ಸೊ ಅದು ಖುಷಿ ಆಗುತ್ತೆ. ಓಕೆ, ಈಗ ಉಪ್ಪಿ ಸರ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ರಿ UI ಟೈಮ್ ಅಲ್ಲಿ, ಉಪ್ಪಿ ಸರ್ ನನ್ನ ಜೊತೆನೇ ಇರೋಲ್ಲ, ಯಾವಾಗ್ಲೂ ನನಗೆ ಟೈಮೇ ಕೊಡಲ್ಲ, ಈ ಸತಿ ಟೈಮೇ ಕೊಡಲ್ಲ ಅಂತ. ಸರ್ ಈಗ ಎಷ್ಟೊತ್ತು ನಿಮ್ ಜೊತೆ ಇರ್ತಾರೆ ಅನ್ನೋಂಥದ್ದು? ಅವ್ರು ಯಾವಾಗ ಹಂಗೆ, ಅವ್ರು ತುಂಬಾ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಶೂಟಿಂಗ್ ಇಲ್ಲಾಂದ್ರೆ ಪ್ರಜಾಕೀಯ, ಇಲ್ಲಾಂದ್ರೆ ಯಾವ್ದೋ ಸ್ಕ್ರಿಪ್ಟ್ ಬರೆಯೋದು, ಡಿಸ್ಕಷನ್ಸ್ ಯಾವಾಗ ಅದು ನಡೀತಾನೆ ಇರುತ್ತೆ ಅವ್ರಿಗೆ. ಓಕೆ, ಆಯುಷುದ್ ಏನಾದ್ರು ಅಪ್ಡೇಟ್ ಕೊಡ್ತೀರಾ? ಯಾವಾಗ ಸಿನಿಮಾ ಬರ್ತಾ ಇದೆ, ಏನ್ ಮಾಡ್ತಾ ಇದೆ? ಆಲ್ಮೋಸ್ಟ್ ಸೆಕೆಂಡ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಿದೆ ಈಗ. ಸೊ ಆಲ್ಮೋಸ್ಟ್ ಒಂದು 40 ದಿನ ಶೂಟಿಂಗ್ ಆಗಿ ಬಂದಿದೆ. ಸೊ ಇನ್ನೊಂದ್ 2 ತಿಂಗಳು ಶೂಟಿಂಗ್ ಇದೆ. ಬಟ್ ವಿ ಆರ್ ಟ್ರೈಂಗ್ ಫಾರ್ ಡಿಸೆಂಬರ್. ಓ ಸೂಪರ್. ಮನೇಲಿ ಎಲ್ಲ ಡೈರೆಕ್ಟರ್ ಇದೆ. ಆಯುಷ್ಗೆ ಆಕ್ಚುಲಿ ಡೈರೆಕ್ಟಿಂಗ್ ಅಲ್ಲೇ ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಕೇಳಿಪಟ್ಟಿದ್ದೆ. ಆಕ್ಚುಲಿ ಲಾಸ್ಟ್ ಟೈಮ್ ಉಪ್ಪಿ ಸರ್ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಆಯುಷ್ಗೂ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ಇದ್ರು. ಅದೇ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅದಕ್ಕೆ. ಬಟ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಆಕ್ಚುಲಿ. ಇವಾಗ ಮೋಸ್ಟ್ಲಿ ನಾವು ಸೆಪ್ಟೆಂಬರ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಎಲ್ಲ ಸೇರಿ. ಓಕೆ, ಐಶ್ವರ್ಯ ಅವರು ಸಿನಿಮಾ ಮಾಡ್ತಾರೆ. ಐಶ್ವರ್ಯ ಸಿನಿಮಾಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈಗ. ಅವರು ಎಲ್ಲ ಡೈರೆಕ್ಟರ್ ಬರ್ತಾರ, ಡೈರೆಕ್ಟರ್ ಏನಾದ್ರು ಆಗ್ತಾರಂತ ಆಮೇಲೆ 4 ಜನ ಡೈರೆಕ್ಷನ್ ಗೊತ್ತಿಲ್ಲ. ಅವರು ತುಂಬಾ ಚೆನ್ನಾಗಿ ಸ್ಟೋರೀಸ್ ಬರೀತಾಳೆ. ಸೊ ಸ್ಟೋರೀಸ್ ಅಲ್ಲಿ ಶೀಸ್ ಗುಡ್ ಅಟ್ ದಟ್. ಶೀಸ್ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್, ಬೇಕಿಂಗ್ ಅದೆಲ್ಲ ಮಾಡ್ತಿದ್ದಾರೆ ಈಗ. ಸೊ ನಾವು ಶೂಟಿಂಗ್ ಅಲ್ಲಿ ಹೋದಾಗ ತುಂಬಾ ಅಡಿಗೆ ಮಾಡ್ತಾರೆ. ಮೀನ್ಸ್ ಪ್ರೊಫೆಷನಲ್ ಕೇಕ್ಸ್, ಪೇಸ್ಟ್ರೀಸ್ ಎಲ್ಲ ಮಾಡಿರ್ತಾರೆ. ನಮ್ಗೆ ಫೋಟೋಸ್ ಕಳಿಸ್ತಾನೆ ಇರ್ತಾರೆ ಮಾಡಿ. ಸೊ ಸದ್ಯಕ್ಕೆ ಅದು ಇಂಟ್ರೆಸ್ಟ್ ಇದೆ. ಈ ವರ್ಷ ಇಬ್ರದ್ದು ಗ್ರಾಜುಯೇಷನ್ ಇದೆ, ಕಾಲೇಜ್ ಗ್ರಾಜುಯೇಷನ್ ಇದೆ. ಅದ್ ನಂತರ ನೋಡೋಣ, ಮಕ್ಕಳಿಗೆ ಹೇಳಕ್ಕಾಗಲ್ಲ ಯಾವಾಗ ಹೌದು ಹೌದು. ಕೊನೆಯದಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಕನ್ನಡ ಇಂಡಸ್ಟ್ರಿ ಬಿದ್ದೋಗುತ್ತೆ, ಬೆಳೀತಾ ಇಲ್ಲ, ಈ ತರ ಮಾತುಗಳು ಸಮೇತ ನಮಗೆ ಕೇಳ್ಪಡ್ತಾ ಇದೀವಿ. ಸೊ ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಾ ಇದೆ, ಸಾಕಷ್ಟು ಜನ ವೆಯ್ಟ್ ಮಾಡ್ತಾರೆ ಟಾಕ್ಸಿಕ್ ಬಗ್ಗೆ. ಸೊ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಏನ್ ಹೇಳ್ತೀರಾ ಅನ್ನುವಂಥದ್ದು? ಟಾಕ್ಸಿಕ್ ಬಗ್ಗೆ ಯಶ್ ಅವ್ರು ನಮ್ಮೆಲ್ರಿಗೂ ಇಷ್ಟ. ಸೊ ನಾವು ಕಾಯ್ತಾ ಇದ್ವಿ ಟಾಕ್ಸಿಕ್ ಕೂಡ ನೋಡಕ್ಕೆ. ಅಂಡ್ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ಅಂಡ್ ಅಫ್ ಕೋರ್ಸ್ ಮೂವಿ ಅಲ್ಲಿ ನಯನತಾರ ಅವರು ಇದ್ದಾರೆ, ಬಹಳಷ್ಟು ತುಂಬಾ ಹಿರಿಯ ನಟಿಗಳು ಇದ್ದಾರೆ. ಸೊ ವಿಜುವಲ್ಸ್ ಕೂಡ ತುಂಬಾ ಅದ್ಭುತವಾಗಿದೆ. ವಿ ಆರ್ ಆಲ್ ವೇಟಿಂಗ್ ಈಗರ್ಲಿ ಟು ವಾಚ್. ಓಕೆ, ಸೂಪರ್ ಮ್ಯಾಮ್, ಒಳ್ಳೇದಾಗ್ಲಿ. ಒಳ್ಳೆ ಸಿನಿಮಾ ಬರ್ತಾ ಇದ್ದೀರಾ. ಇನ್ನೊಂದ್ಸಲ ಕಂಗ್ರಾಚುಲೇಷನ್. 50ನೇ ಸಿನಿಮಾ ಅಂತ ಹೇಳಿ ಆಗಸ್ಟ್ 7ನೇ ತಾರೀಕು. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ ಅಲ್ಲಿ ಹೋಗಿ ಡಿಟೆಕ್ಟಿವ್ ತೀಕ್ಷ್ಣ ನೋಡಿ ಆನಂದಿಸಿ. ಇದು ಒಂದು ಟೀಮ್ ಎಫರ್ಟ್, ತುಂಬಾ ಒಳ್ಳೆ ಕ್ವಾಲಿಟಿ ಮೂವಿ. ಇಡೀ ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟರ್ಸ್ ಅಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಳ್ಳೇದಾಗ್ಲಿ. ಎಸ್, ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಪೂಜಾ ಗರಪ್ಪ, ಬೆಂಗಳೂರು.